ನಮಸ್ಕಾರ. ಇವತ್ತಿನ ಈ ಎಕ್ಸ್ಪ್ಲೇನರ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಒಂದು ಸ್ವಲ್ಪ ವಿಭಿನ್ನವಾದ, ಎಮೋಷನಲ್ ಆದ ಹಾಗೆ ಒಂದು ಹೈ ಡ್ರಾಮಾ ಇರುವಂಥ ಕಥೆಯನ್ನ ಬಿಚ್ಚಿಡಲಿದ್ದೀವಿ. ಈ ಕಥೆ ಕುಟುಂಬದ ಜವಾಬ್ದಾರಿಗಳ ಬಗ್ಗೆ, ಹೆತ್ತವರು ಯಾರಿಗೂ ಹೇಳ್ಕೊಳ್ದೇ ಮಾಡೋ ಮೌನ ತ್ಯಾಗಗಳ ಬಗ್ಗೆ ಮತ್ತು ಮುಖ್ಯವಾಗಿ ಕೇವಲ ಒಂದು ಕೆಟ್ಟ ವದಂತಿ ಅಥವಾ ರ್ಯೂಮರ್ ಎಂಥ ವಿನಾಶಕಾರಿ ಪರಿಣಾಮ ಬೀರಬಲ್ಲದು ಅನ್ನೋದರ ಬಗ್ಗೆ ಇದೆ. ದಶಕಗಳಿಂದ ಕಟ್ಟಿದ ನಂಬಿಕೆ ಯಾರೋ ಮೂರನೇ ವ್ಯಕ್ತಿ ಆಡಿದ ಒಂದೇ ಒಂದು ಮಾತಿನಿಂದ ಹೇಗೆ ಕಳಚಿ ಬೀಳುತ್ತೆ ಅನ್ನೋದನ್ನು ನೋಡಿದ್ರೆ ನಿಜಕ್ಕೂ ಆಘಾತ ಆಗತ್ತೆ. ಬನ್ನಿ, ಈ ಸೂಕ್ಷ್ಮವಾದ ಸಂಬಂಧಗಳ ಎಳೆಯನ್ನ ನಾವೆಂದು ಅರ್ಥ ಮಾಡ್ಕೊಳ್ಳೋಣ. ಒಮ್ಮೆ ಯೋಚನೆ ಮಾಡಿ ನೋಡಿ, ದುರುದ್ದೇಶಪೂರಿತ ವದಂತಿಗಳು ಒಂದು ಕುಟುಂಬದ ನಂಬಿಕೆಯನ್ನು ಎಷ್ಟು ಸುಲಭವಾಗಿ ನಾಶಪಡಿಸ್ಬೋದು ಅಲ್ವಾ? ಇದೊಂದು ಬಹಳ ಗಂಭೀರವಾದ ಪ್ರಶ್ನೆ. ವಾಸ್ತವದಲ್ಲಿ ಇದು ಕೇವಲ ಪ್ರಶ್ನೆ ಅಲ್ಲ, ಇವತ್ತು ನಾವು ನೋಡ್ಲಿರುವ ಇಡೀ ಕಥೆಯ ಜೀವನಾಡಿ ಇದು. ಈ ಸ್ಟೋರಿ ಬಹುತೇಕ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಥರ ಸಾಗುತ್ತೆ. ಪೋಷಕರು ನಿತ್ಯವೂ ನಮ್ಮ ಕಣ್ಣಿಗೆ ಕಾಣದ ಹಾಗೆ ಮಾಡೋ ಗುಪ್ತ ತ್ಯಾಗಗಳನ್ನು ಇದು ನಮ್ಮ ಮುಂದೆ ಬಹಳ ಸ್ಪಷ್ಟವಾಗಿ ತಿರುದಿಡುತ್ತೆ. ಸರಿ, ಕಥೆ ಶುರುವಾಗೋದು ಬಹಳ ಸರಳವಾದ ಒಂದು ಸನ್ನಿವೇಶದೊಂದಿಗೆ. ಇಲ್ಲಿ 3 ಮುಖ್ಯ ಪಾತ್ರಗಳಿವೆ: ಮೋಹನ್, ಅವನ ಆಪ್ತ ಗೆಳೆಯ ವಿಕಾಸ್ ಮತ್ತು ವಿಕಾಸ್ನ ತಾಯಿ. ಒಬ್ಬ ಗೆಳೆಯ ಮತ್ತೊಬ್ಬನ ಮನೆಗೆ ಬರೋದು ಬಹಳ ಕಾಮನ್. ಆದರೆ ಇಲ್ಲಿ ಆರಂಭದಲ್ಲೇ ಒಂದು ದೊಡ್ಡ ಟ್ವಿಸ್ಟ್ ಇದೆ. ವಿಕಾಸ್ ಎಲ್ಲರಿಗೂ ತಾನು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗ್ತಾ ಇದ್ದೀನಿ ಅಂತ ನಂಬಿಸ್ತಾನೆ. ತಾನು ಹೋದ ಮೇಲೆ ಮನೆಯಲ್ಲಿ ತಾಯಿಗೆ ಒಂಟಿತನ ಕಾಡಬಾರ್ದು, ಅವರಿಗೆ ಆಸರೆಯಾಗಿರ್ಲಿ ಅಂತ ತನ್ನ ಗೆಳೆಯ ಮೋಹನ್ನನ್ನು ಮನೆಯಲ್ಲೇ ಉಳಿಯುವಂತೆ ಕೇಳ್ಕೊಳ್ತಾನೆ. ಆದ್ರೆ ಅಸಲಿ ಕಥೆನೇ ಬೇರೆ ಇದೆ. ಅವನು ವಿದೇಶಕ್ಕೆ ಹೋಗ್ತಾನೇ ಇಲ್ಲ. ಬದಲಾಗಿ ತನ್ನ ಸ್ವಂತ ತಾಯಿಯ ಮೇಲೆಯೇ ಕಣ್ಣಿಡಲು ರಹಸ್ಯವಾಗಿ ಹಿಂದೆಯೇ ಉಳಿದುಕೊಳ್ತಾನೆ. ತನ್ನನ್ನು ಹೆತ್ತು ಹೊತ್ತು ಬೆಳೆಸಿದ ತಾಯಿಯ ಮೇಲೆಯೇ ಗೂಢಚಾರಿಕೆ ಮಾಡೋ ಮಟ್ಟಿಗೆ ಒಬ್ಬ ಮಗ ನಂಬಿಕೆ ಕಳೆದುಕೊಂಡಿದ್ದಾನೆ ಅಂದ್ರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿರ್ಬೋದು ಊಹಿಸಿ. ವಿಕಾಸಿಗೆ ವಿದೇಶಕ್ಕೆ ಹೋದ ಅಂತ ಎಲ್ಲರೂ ಅಂದುಕೊಂಡು ಮೇಲೆ ಕಥೆ ತನ್ನ ಅಸಲಿ ವೇಗವನ್ನು ಪಡೆದುಕೊಳ್ಳುತ್ತೆ. ವಿಕಾಸ್ ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ರೆ ಇತ್ತ ಮೋಹನ್ಗೆ ತಾಯಿಯ ಕೆಲವು ವಿಚಿತ್ರ ನಡವಳಿಕೆಗಳು ಗಮನಕ್ಕೆ ಬರಲಾರಂಭಿಸ್ತವೆ. ಮೋಹನ್ ಸೈಲೆಂಟಾಗಿ ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ತಾಯಿಯ ವರ್ತನೆ ದಿಢೀರಂತ ಬದಲಾಗ್ಬಿಡುತ್ತೆ. ಉದಾಹರಣೆಗೆ, ಮೋಹನ್ಗೆ ವಿಪರೀತ ಕಾಳಜಿ ತೋರಿಸೋದು, ಅವನಿಗೆ ಇಷ್ಟವಾದ ಅಡುಗೆಯನ್ನೇ ಮಾಡೋದು, ಒಂದು ದಿನ ತನ್ನ ಬಟ್ಟೆಯ ರಿಬ್ಬನ್ ಕಟ್ಟಲು ಸಹಾಯ ಕೇಳುವಂತಹ ವಿಚಿತ್ರ ಸನ್ನಿವೇಶ, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ತನ್ನ ಆಫೀಸ್ನ ಬಾಸ್ ಎದುರು ಮೋಹನ್ನನ್ನು ನನ್ನ ಮೋಹನ್ ಅಂತ ಪರಿಚಯಿಸೋದು. ಇವೆಲ್ಲವೂ ಮೋಹನ್ಗೆ ಸಿಕ್ಕಾಪಟ್ಟೆ ಗೊಂದಲ ಸೃಷ್ಟಿಸ್ತವೆ. ಮೋಹನ್ನ ದೃಷ್ಟಿಯಿಂದ ನೋಡಿದ್ರೆ ಇವೆಲ್ಲ ಸಂಪೂರ್ಣ ಅಸಮರ್ಪಕವಾಗಿ ಕಾಣ್ತಿವೆ. ಜೊತೆಗೆ ವಿಕಾಸ್ ಯಾವ ಅನುಮಾನ ಇಟ್ಕೊಂಡು ಮನೇಲಿ ಅಡಗಿ ಕೂತಿದ್ನೋ ಅದೇ ಅನುಮಾನಗಳು ನಿಜವೇನೋ ಅನ್ನೋ ಮಟ್ಟಿಗೆ ರಹಸ್ಯ ಮಷ್ಟು ಡಾರ್ಕ್ ಆಗ್ತಾ ಹೋಗುತ್ತೆ. ಆ ಆಫೀಸ್ ಇನ್ಸಿಡೆಂಟ್ ಆದ್ಮೇಲೆ ಮೋಹನ್ಗೆ ತಡ್ಕೊಳ್ಳೋಕ್ಕಾಗಲ್ಲ. ತೀವ್ರ ಆಘಾತದಿಂದ ಯಾಕೆ ನನ್ನನ್ನ ನಿಮ್ಮ ಬಾಸ್ಗೆ ಆ ರೀತಿ ಪರಿಚಯಿಸಿದ್ರಿ ಅಂತ ನೇರವಾಗಿ ಕೇಳ್ತಾನೆ. ಅದಕ್ಕೆ ತಾಯಿ ನೇರವಾದ ಉತ್ತರ ಕೊಡಲ್ಲ. ಬದಲಾಗಿ ಸಮಯ ಬಂದಾಗ ಹೇಳ್ತೀನಿ ಮೋಹನ್ ಅಂತ ಮಾರ್ಮಿಕವಾಗಿ ಉತ್ತರಿಸ್ತಾಳೆ. ವಾವ್, ಇದು ಕಥೆಯಲ್ಲಿ ಕುತೂಹಲನ ಶಿಖರಕ್ಕೇರಿಸೋ ತಂತ್ರ ಅಲ್ವಾ? ಸತ್ಯ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಕತ್ತಲಲ್ಲಿ ಮೋಹನ್ ಇದ್ದಾನೆ, ನಾವು ಇದ್ದೀವಿ. ಆ ಸತ್ಯ ಯಾವಾಗ ಬ್ಲಾಸ್ಟ್ ಆಗುತ್ತೆ ಅನ್ನೋ ಟೆನ್ಷನ್ ನಿರಂತರವಾಗಿ ಬಳಿತಲೇ ಹೋಗುತ್ತೆ. ಮತ್ತು ನಾವು ಅಂದುಕೊಂಡ ಹಾಗೇನೆ ಈ ಎಲ್ಲಾ ಉದ್ವೇಗಗಳು, ಆ ಗುಪ್ತ ಅನುಮಾನಗಳು ಕೊನೆಗೊಂದಿನ ಒಂದು ಭೀಕರವಾದ ಮಳೆಯ ರಾತ್ರಿಯಲ್ಲಿ ಸ್ಫೋಟಗೊಳ್ಳುತ್ತವೆ. ಹೊರಗೆ ಗುಡುಗು, ಮಿಂಚು, ಭಾರೀ ಮಳೆ. ಆ ಸಿಡಿಲಿನ ಸದ್ದಕ್ಕೆ ಭಯಭೀತಳಾದ ತಾಯಿ ಆಶ್ರಯ ಅರಸಿ ಮೋಹನ್ನ ಕೋಣೆಗೆ ಬರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಕೋಪದಿಂದ ಕುದಿಯುತ್ತಿದ್ದ ವಿಕಾಸ್ ದಿಢೀರಂತ ಬಾಗುಲೊಡೆದ್ಕೊಂಬು ಒಳಗೆ ನುಗ್ತಾನೆ. ಮನೆ ಹೊರಗಿನ ಬಿರುಗಾಳಿಗಿಂತ ಭಯಾನಕವಾದ ಬಿರುಗಾಳಿ ಮನೆಯೊಳಗೆ ಸೃಷ್ಟಿಯಾಗ್ತದೆ. ತಾನು ವಿದೇಶಕ್ಕೆ ಹೋಗಿಲ್ಲ, ಇಷ್ಟು ದಿನ ಮನೆಯಲ್ಲೇ ಅಡಗಿ ಕೂತಿದ್ದೆ ಅನ್ನೋ ಸತ್ಯವನ್ನ ಬಾಯ್ಬಿಡ್ತಾನೆ. ಅಷ್ಟೇ ಅಲ್ಲ, ತನ್ನ ಗೆಳೆಯ ನಂಬಿಕೆ ದ್ರೋಹ ಮಾಡಿದಾನೆ ಅಂತ ಮತ್ತು ತನ್ನ ಸ್ವಂತ ತಾಯಿಯನ್ನೇ ನಾಚಿಕೆಗೇಡುವಂತ ಬಾಯಿಗೆ ಬಂದಾಗೆ ಕಟುವಾಗಿ ಬೈಯೋಕ್ ಶುರು ಮಾಡ್ತಾನೆ. ಆ ಕ್ಷಣದ ಆಘಾತ ಅಕ್ಷರಶಃ ಎಪ್ಪುಗಟ್ಟಿಸುವಂತಿರುತ್ತೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಅತಿ ಮುಖ್ಯವಾದ ಪಾಯಿಂಟ್ ಏನು ಗೊತ್ತಾ? ವಿಕಾಸ್ನ ಈ ಭೀಕರ ಕೋಪಕ್ಕೆ ಕಾರಣ ಅವನ ಚಿಕ್ಕಪ್ಪ ಹಬ್ಬಿಸಿದ ಆ ದುರುದ್ದೇಶಪೂರಿತ ವದಂತಿಗಳು. ಆ ಸುಳ್ಳು ಮಾತುಗಳು ಅವನ ಕಣ್ಣುಗಳನ್ನೇ ಸಂಪೂರ್ಣ ಕುರುಡು ಮಾಡಿದ್ವು. ದಶಕಗಳ ಕಾಲ ತನ್ನನ್ನು ಪ್ರೀತಿಯಿಂದ ಸಾಕಿದ ಹೆತ್ತ ತಾಯಿಯ ಮೇಲೆ ನಂಬಿಕೆ ಇಡದ ಅವನು ಹೊರಗಿನವನಾದ ಚಿಕ್ಕಪ್ಪನ ಮಾತಿಗೆ ಬೆಲೆ ಕೊಟ್ಟಿದ್ದನು. ವದಂತಿಗಳು ನಮ್ಮ ಮನಸ್ಸನ್ನು ಹೇಗೆ ವಿಷಮಯ ಮಾಡುತ್ತವೆ ಮತ್ತು ನಮ್ಮ ಸ್ವಂತ ರಕ್ತ ಸಂಬಂಧಿಗಳನ್ನೇ ಶತ್ರುಗಳನ್ನಾಗಿ ಹೇಗೆ ಬದಲಾಯಿಸುತ್ತವೆ ಅನ್ನೋದಕ್ಕೆ ಇದೊಂದು ಭೀಕರ ಉದಾಹರಣೆ. ಆದ್ರೆ ನಾಣ್ಯಕ್ಕೆ ಇನ್ನೊಂದು ಮುಖ ಇರುತ್ತಲ್ವಾ? ಇಲ್ಲಿಂದ ಕಥೆಯ ಅಸಲಿ ಸತ್ಯ, ಆ ತಾಯಿಯ ಯಾತನೆ ಹೊರಬರಕ್ ಶುರುವಾಗತ್ತೆ. ನಾವು ಅಂದ್ಕೊಂಡಿದ್ದಕ್ಕೂ ವಾಸ್ತವಕ್ಕೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ವಿಕಾಸ್ನ ಚಿಕ್ಕಪ್ಪ ಆಸ್ತಿ ಲಪಟಾಯಿಸಲು ಈ ಸುಳ್ಳು ಕಥೆ ಕಟ್ಟಿದ್ನು ಅಂತ
ತಾಯಿ ಕಣ್ಣೀರ್ ಹಾಕ್ತಾ ವಿವರಿಸ್ತಾಳೆ. ವಿಕಾಸ್ ಯಾವುದನ್ನ ಅಸಮರ್ಪಕ ಸಂಬಂಧ ಅಂತ ಅಂದುಕೊಂಡಿದ್ನೋ ವಾಸ್ತವದಲ್ಲಿ ಅದು ಆಫೀಸ್ನ ಬಾಸ್ ಆಕೆಗೆ ನೀಡ್ತಿದ್ದ ತೀವ್ರ ಕಿರುಕುಳವಾಗಿತ್ತು. ಆ ಕೀಚಕ ಬಾಸ್ಗೆ ನನ್ನ ಜೊತೆಗೂ ಗಂಡಸರಿದಾಯೆ, ನಾನೊಬ್ಬಳೇ ಅಬಲೆ ಅಲ್ಲ ಅಂತ ಎಚ್ಚರಿಕೆ ಕೊಡೋಕೆ, ತನ್ನ ಕುಟುಂಬದ ಗೌರವ ಉಳಿಸ್ಕೊಳ್ಳೋಕೆ ಮಾತ್ರ ಅವಳು ಮೋಹನನ್ನ ಆಫೀಸ್ಗೆ ಕರ್ಕೊಂಡು ಹೋಗಿದ್ಲು ಅನ್ನೋ ಸತ್ಯ ಹೊರಬರುತ್ತೆ. ತಾಯಿಯ ಪ್ರತಿಯೊಂದು ವಿಚಿತ್ರ ನಡವಳಿಕೆಯ ಹಿಂದೆಯೂ ತನ್ನ ಮರ್ಯಾದೆಯನ್ನ ಉಳಿಸ್ಕೊಳ್ಳೋ ಅನಿವಾರ್ಯತೆ ಇತ್ತು ಅನ್ನೋದು ಈಗ ಸ್ಪಷ್ಟವಾಗುತ್ತೆ. ಆ ಉದ್ವಿಗ್ನ ಕ್ಷಣದಲ್ಲಿ ಮೋಹನ್ ಮಧ್ಯಪ್ರವೇಶಿಸಿ ಕರುಳು ಹಿಂಡುವಂತಹ ಮತ್ತೊಂದು ಕಟು ಸತ್ಯವನ್ನು ಬಿಚ್ಚಿಡ್ತಾನೆ. ಆ ತಾಯಿ ಕೇವಲ ಬಾಸ್ ವಿರುದ್ಧ ಮಾತ್ರ ಹೋರಾಡ್ತಾ ಇರಲಿಲ್ಲ, ತನ್ನ ಮಗನ ಭವಿಷ್ಯಕ್ಕಾಗಿಯೂ ಏಕಾಂಗಿ ಹೋರಾಟ ನಡೆಸ್ತಾ ಇದ್ಲು. ವಿಕಾಸ್ನ ಉನ್ನತ ವ್ಯಾಸಂಗಕ್ಕೆ ದುಡ್ಡು ಬೇಕು ಅಂತ ತನ್ನ ಸ್ವಾಭಿಮಾನವನ್ನೆಲ್ಲ ಬದಿಗೊತ್ತಿ ಯಾವ ಕ್ರೂರ ಚಿಕ್ಕಪ್ಪ ತನ್ನ ಬಗ್ಗೆ ಸುಳ್ಳು ವದಂತಿ ಹಬ್ಬಿಸಿದನೋ ಅದೇ ಚಿಕ್ಕಪ್ಪನ ಬಳಿ ಹೋಗಿ ಆಕೆ ಕೈಯೊಡ್ಡಿ ಬೇಡ್ಕೊಂಡಿದ್ಲು. ತನ್ನ ಮಗನ ಭವಿಷ್ಯಕ್ಕಾಗಿ ಆ ತಾಯಿ ತನ್ನ ಅಹಂಕಾರ, ಸ್ವಾಭಿಮಾನ ಎಲ್ಲವನ್ನೂ ಆಹುತಿ ನೀಡಿದ್ಲು. ಈ ಒಂಟಿ ಹೋರಾಟ ಎಂಥವರ ಕಣ್ಣಲ್ಲೂ ನೀರು ತರಿಸುತ್ತೆ ಖಂಡಿತ. ಈ ಎಲ್ಲಾ ಕಟುಸತ್ಯಗಳು ಹೊರಬಂದಾಗ ಆ ಸನ್ನಿವೇಶ ಹೇಗಿರಬೇಡ ಯೋಚಿಸಿ. ಕಥೆ ಈಗ ತೀವ್ರ ಸಂಘರ್ಷದಿಂದ ಆಳವಾದ ಭಾವನಾತ್ಮಕ ಮುಕ್ತಾಯದ ಕಡೆಗೆ ಸಾಗುತ್ತೆ. ತನಗೆ ಕಾಣದಂತೆ ತನ್ನ ತಾಯಿ ಮಾಡಿದ ಈ ಎಲ್ಲ ಅಗೋಚರ ತ್ಯಾಗಗಳು, ನುಂಗಿದ ಅವಮಾನಗಳ ಭಾರ ವಿಕಾಸ್ಗೆ ಕೊನೆಗೂ ಅರ್ಥ ಆಗುತ್ತೆ. ತಾನು ಎಂಥ ದೊಡ್ಡ ತಪ್ಮಾಡಿದೆ ಅಂತ ಗೊತ್ತಾಗಿ ಬಿಕ್ಕಿ ಬಿಕ್ಕಿ ಅಳ್ತಾ ತನ್ನ ತಾಯಿಯ ಪಾದಗಳಿಗೆ ಬಿದ್ದು ಕ್ಷಮೆ ಕೇಳ್ತಾನೆ ವಿಕಾಸ್. ಹೊರಗಿನವರ ಮಾತು ಕೇಳಿ ದೇವತೆ ಅಂತ ತಾಯಿಯನ್ನೇ ಅನುಮಾನಿಸಿದ ಪಾಪಪ್ರಜ್ಞೆ ಅವನನ್ನ ಕಾಡುತ್ತೆ. ಆತನ ತಾಯಿ ಏನ್ಮಾಡ್ತಾಳೆ? ತಾಯ್ತನದ ಕರುಣಾಮಯಿಯಾದ ಆಕೆ ಮಗ ಮಾಡಿದ ಅಷ್ಟೆಲ್ಲ ಅವಮಾನಗಳನ್ನ ಮರೆತು ತಕ್ಷಣವೇ ಅವನನ್ನ ಅಪ್ಕೊಂಡು ಕ್ಷಮಿಸ್ತಾಳೆ. ಷರತ್ತುಗಳಿಲ್ಲದ ತಾಯಿಯ ಪ್ರೀತಿ ಅಂದ್ರೆ ಇದೇ ಅಲ್ವಾ? ಕಥೆಯ ಕೊನೆಯಲ್ಲಿ ಮೋಹನ್ ಹೇಳುವ ಮಾತು ನಮ್ಮೆಲ್ಲರಿಗೂ ಒಂದು ದೊಡ್ಡ ಪಾಠ. ಪೋಷಕರು ನಿತ್ಯವೂ ನಮಗಾಗಿ ಪಡುವ ಕಷ್ಟಗಳು, ಮಾಡುವ ತ್ಯಾಗಗಳು, ನುಂಗುವ ಅವಮಾನಗಳು ನಮಗೆ ಸುಲಭವಾಗಿ ಅರ್ಥ ಆಗೋದಿಲ್ಲ. ಅವರು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡ್ತಾರೆ. ಹಾಗಾಗಿ ಆ ಪರಿಶುದ್ಧ ಪ್ರೀತಿಯನ್ನ ನಾವು ಎಂದಿಗೂ ಅನುಮಾನಿಸಬಾರ್ದು, ಬದಲಾಗಿ ಅದನ್ನ ಶ್ರದ್ಧೆಯಿಂದ ಗೌರವಿಸಬೇಕು ಅನ್ನೋದನ್ನ ಇದು ಬಹಳ ಮಾರ್ಮಿಕವಾಗಿ ತಿಳಿಸುತ್ತೆ. ಕೊನೆಯದಾಗಿ ಈ ಸ್ಟೋರಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಅಳಿಸಲಾಗದ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ನಮ್ಮ ಕಣ್ಣು ಮುಂದೆಯೇ ನಮ್ಮದೇ ಮನೆಯೊಳಗೆ ನಡೆಯುವ ಇಂತಹ ಎಷ್ಟೋ ಮೌನ ತ್ಯಾಗಗಳನ್ನ ನಾವು ಕೇವಲ ತಪ್ಪು ತಿಳುವಳಿಕೆಗಳಿಂದ ಎಷ್ಟು ಸುಲಭವಾಗಿ ಕಡೆಗಣಿಸ್ತೇವೆ ಅಲ್ವಾ? ನಮಗಾಗಿ ಸದಾ ದುಡಿಯುವವರ ಬಗ್ಗೆ ಸುಳ್ಳು ವದಂತಿಗಳಿಗೆ ಕಿವಿಗೊಡುವ ಬದಲು ಅವರ ಕಣ್ಣಲ್ಲಿರುವ ನೋವನ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋದು ಎಷ್ಟು ಮುಖ್ಯ ಅನ್ನೋದನ್ನ ಈ ಕಥೆ ನಮಗೆ ಕಲಿಸುತ್ತೆ. ಮುಂದಿನ ಬಾರಿ ನಾವು ಯಾರ ಬಗ್ಗೆಯಾದ್ರೂ ಜಡ್ಜ್ ಮಾಡೋ ಮುನ್ನ ಅವರ ಮೌನದ ಹಿಂದಿನ ಹೋರಾಟವನ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. ಅಲ್ಲಿವರೆಗೆ ಟೇಕ್ ಕೇರ್.